ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ರಮ ಮೀನುಗಾರಿಕೆ ದಂಧೆ ನಡೀತಾ ಇದೆ. ಮಾಂಜರಾ ನದಿಯಲ್ಲಿ ಎಗ್ಗಿಲ್ಲದ ಮೀನು ಮಾಫಿಯಾ ತಲೆ ಎತ್ತಿಬಿಟ್ಟಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದ ಜಿಲ್ಲಾಡಳಿತ ಮಾತ್ರ ಕೈಕಟ್ಟಿ ಕೂತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಾಂಜ್ರಾ ನದಿ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಹರಿಯೋ ರಾಜ್ಯದ ಏಕೈಕ ನದಿ. ಈ ನದಿ ಹಾದು ಹೋಗುವ ಬೀದರ್ನ ಚಿಲ್ಲರ್ಗಿ, ಚಿಮಕೋಡ, ಚಾಂಪಾಡ ಹಾಗೂ ಮಾಳೆಗಾಂವ್ನಲ್ಲಿ ಹಲವು ವರ್ಷಗಳಿಂದ ಅಕ್ರಮ ಮೀನುಗಾರಿಕೆ ನಡೆಯುತ್ತಿದೆ. 30 ವರ್ಷಗಳಿಂದ ನಡೆಯುತ್ತಿದೆ ಮೀನು ದಂಧೆ. ಹೌದು, ಬೀದರ್ ಮೂಲದ ಮುಜಾಫರ್ ಖಾನ್ ಎಂಬಾತ ಕಳೆದ 30 ವರ್ಷಗಳಿಂದ ಮಾಂಜ್ರಾ ಜಲಾಶಯದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿದ್ದಾರೆ. ನಿಯಮದ ಪ್ರಕಾರ ಜಲಾಶಯದ ದಡದಲ್ಲಿ ಬರುವ ಗ್ರಾಮಸ್ಥರ ಸಂಘದಲ್ಲಿ ಇರಬೇಕು. ಆದರೆ ಬೀದರ್ ಮೂಲದ ವ್ಯಕ್ತಿ ನೆರೆಯ ಆಂಧ್ರ, ತೆಲಂಗಾಣದ ರಾಜಮಂಡ್ರಿ, ವೈಜಾಗ್ ಮುಂತಾದ ರಾಜ್ಯಗಳ ಕಾರ್ಮಿಕರನ್ನ ಇಲ್ಲಿಗೆ ಕರೆತಂದಿದ್ದಾರೆ. ಎಗ್ಗಿಲ್ಲದೆ ಅಕ್ರಮವಾಗಿ ಮೀನುಗಾರಿಕೆ ನಡೆಸುತ್ತಿದ್ದಾರೆಂದು ಹಿಂದುಳಿದ ಬಡ ಕಾರ್ಮಿಕರು ಆರೋಪಿಸಿದ್ದಾರೆ. ಒಂದೇ ಕುಟುಂಬಕ್ಕೆ ಸೀಮಿತ ಮಾಡ್ಕೊಂಡು ಯಾರೇ ಸದಸ್ಯರಿಗೆ ಮೀನುಗಾರಿಕೆ ಇಲ್ಲದ ಹಾಗೆ ರಾಜಮಂಡ್ರಿಯಿಂದ ಕೂಲಿಯಿಂದ ಜನರನ್ನು ತಂದು ಈ ಬಡರ ಜನರ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಒಂದು ಡೈಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಜಾಂಪಡದ 3 ಕ್ವಿಂಟಲ್ 4 ಕ್ವಿಂಟಲ್ ಟೋಟಲ್ 10 ಕ್ವಿಂಟಲ್ ಹೋಗ್ತದೆ ಸರ್ ಡೈಲಿ. ನಾವು ಸಂಬಂಧಪಟ್ಟ ಇಲಾಖೆದವ್ರಿಗೆ ಎಲ್ಲರಿಗೆ ಫಿಶರಿ ಆಗಲಿ ಕೋಆಪರೇಟಿವ್ ಆಗಲಿ ಎಲ್ಲ ಮಾಡಿದೆವು ಸರ್. ಅದಕ್ಕೆ ಇಲಾಖೆದವರು ಸುಮ್ಮನೆ ಕಾಲಹರಣ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಕಾನೂನು ಬಾಹಿರವಾಗಿದ್ದು ಮೀನುಗಾರಿಕೆ ಸೊಸೈಟಿ ನಡೀತಾ ಇದೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಮುಜಾಫರ್ ಖಾನ್ ಹಾಗೂ ಕೆಲವರು ಮೀನು ಮಾಫಿಯಾದಲ್ಲಿ ತೊಡಗಿದ್ದಾರಂತೆ. ನಿತ್ಯವೂ ಹಲವು ಕ್ವಿಂಟಲ್ ಗಟ್ಟಲೆ ಮೀನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮೀನುಗಾರಿಕೆ ಇಲಾಖೆ ಈ ಅಕ್ರಮದ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ತಿಲ್ವಂತೆ. ನಮ್ಮೂರಲ್ಲಿ ಮುಜಾಫರ್ ಖಾನ್ ಅಂತ ಹೇಳಿ ಸೊಸೈಟಿ ನಂದೇ ಸಂಘದ ಸ್ವಯಂ ಸಂಘ ಮಾಡ್ಕೊಂಡಿದೆ ಅಂತೇಳಿ ನಾವು ಅದರಲ್ಲಿ ಮೆಂಬರ್ ಇದ್ರೂ ಸಹಿತ ನಮಗೆ ಹಿಡ್ಕೊಳ್ಳಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಹಿಡಿದ್ರು ಸದಾ ನಮಗೆ ಕೇಸ್ ಮಾಡಿ ನಮ್ಮ ಮೇಲೆ ಒಳಗೆ ಹಾಕದಂತ ಜೀವ ಬೆದರಿಕೆ ಹಾಕ್ತಾ ಇದ್ದಾನೆ ಸರ್. ಅದರಲ್ಲಿ ಹರಿಜನ್ ಗಿರಿಜನ್ ಯಾರು ಇಲ್ಲ ಸರ್. ಒಬ್ಬರು ಡಾಕ್ಟರ್ ಇದ್ದಾರೆ, ನಾವೆಲ್ಲ ಮೆಂಬರ್ ಇದ್ದೇವೆ, ಯಾರಿಗೂ ಹಿಡಿಕೊಡ್ತಿಲ್ಲ. ಒಟ್ಟಿನಲ್ಲಿ ಮಾಂಜ್ರಾ ಜಲಾಶಯದಲ್ಲಿ ಕಳೆದ 30 ವರ್ಷಗಳಿಂದ ಮುಜಾಫರ್ ಖಾನ್ ನಡೆಸುತ್ತಿರುವ ಮೀನು ದಂಧೆಗೆ ಈಗಲಾದರೂ ಜಿಲ್ಲಾಡಳಿತ ಅಥವಾ ಸರ್ಕಾರ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ರಮ ಮೀನುಗಾರಿಕೆ ದಂಧೆ ನಡೀತಾ ಇದೆ. ಮಾಂಜರಾ ನದಿಯಲ್ಲಿ ಎಗ್ಗಿಲ್ಲದ ಮೀನು ಮಾಫಿಯಾ ತಲೆ ಎತ್ತಿಬಿಟ್ಟಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದ ಜಿಲ್ಲಾಡಳಿತ ಮಾತ್ರ ಕೈಕಟ್ಟಿ ಕೂತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಾಂಜ್ರಾ ನದಿ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಹರಿಯೋ ರಾಜ್ಯದ ಏಕೈಕ ನದಿ. ಈ ನದಿ ಹಾದು ಹೋಗುವ ಬೀದರ್ನ ಚಿಲ್ಲರ್ಗಿ, ಚಿಮಕೋಡ, ಚಾಂಪಾಡ ಹಾಗೂ ಮಾಳೆಗಾಂವ್ನಲ್ಲಿ ಹಲವು ವರ್ಷಗಳಿಂದ ಅಕ್ರಮ ಮೀನುಗಾರಿಕೆ ನಡೆಯುತ್ತಿದೆ. 30 ವರ್ಷಗಳಿಂದ ನಡೆಯುತ್ತಿದೆ ಮೀನು ದಂಧೆ. ಹೌದು, ಬೀದರ್ ಮೂಲದ ಮುಜಾಫರ್ ಖಾನ್ ಎಂಬಾತ ಕಳೆದ 30 ವರ್ಷಗಳಿಂದ ಮಾಂಜ್ರಾ ಜಲಾಶಯದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿದ್ದಾರೆ. ನಿಯಮದ ಪ್ರಕಾರ ಜಲಾಶಯದ ದಡದಲ್ಲಿ ಬರುವ ಗ್ರಾಮಸ್ಥರ ಸಂಘದಲ್ಲಿ ಇರಬೇಕು. ಆದರೆ ಬೀದರ್ ಮೂಲದ ವ್ಯಕ್ತಿ ನೆರೆಯ ಆಂಧ್ರ, ತೆಲಂಗಾಣದ ರಾಜಮಂಡ್ರಿ, ವೈಜಾಗ್ ಮುಂತಾದ ರಾಜ್ಯಗಳ ಕಾರ್ಮಿಕರನ್ನ ಇಲ್ಲಿಗೆ ಕರೆತಂದಿದ್ದಾರೆ. ಎಗ್ಗಿಲ್ಲದೆ ಅಕ್ರಮವಾಗಿ ಮೀನುಗಾರಿಕೆ ನಡೆಸುತ್ತಿದ್ದಾರೆಂದು ಹಿಂದುಳಿದ ಬಡ ಕಾರ್ಮಿಕರು ಆರೋಪಿಸಿದ್ದಾರೆ. ಒಂದೇ ಕುಟುಂಬಕ್ಕೆ ಸೀಮಿತ ಮಾಡ್ಕೊಂಡು ಯಾರೇ ಸದಸ್ಯರಿಗೆ ಮೀನುಗಾರಿಕೆ ಇಲ್ಲದ ಹಾಗೆ ರಾಜಮಂಡ್ರಿಯಿಂದ ಕೂಲಿಯಿಂದ ಜನರನ್ನು ತಂದು ಈ ಬಡರ ಜನರ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಒಂದು ಡೈಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಜಾಂಪಡದ 3 ಕ್ವಿಂಟಲ್ 4 ಕ್ವಿಂಟಲ್ ಟೋಟಲ್ 10 ಕ್ವಿಂಟಲ್ ಹೋಗ್ತದೆ ಸರ್ ಡೈಲಿ. ನಾವು ಸಂಬಂಧಪಟ್ಟ ಇಲಾಖೆದವ್ರಿಗೆ ಎಲ್ಲರಿಗೆ ಫಿಶರಿ ಆಗಲಿ ಕೋಆಪರೇಟಿವ್ ಆಗಲಿ ಎಲ್ಲ ಮಾಡಿದೆವು ಸರ್. ಅದಕ್ಕೆ ಇಲಾಖೆದವರು ಸುಮ್ಮನೆ ಕಾಲಹರಣ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಕಾನೂನು ಬಾಹಿರವಾಗಿದ್ದು ಮೀನುಗಾರಿಕೆ ಸೊಸೈಟಿ ನಡೀತಾ ಇದೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಮುಜಾಫರ್ ಖಾನ್ ಹಾಗೂ ಕೆಲವರು ಮೀನು ಮಾಫಿಯಾದಲ್ಲಿ ತೊಡಗಿದ್ದಾರಂತೆ. ನಿತ್ಯವೂ ಹಲವು ಕ್ವಿಂಟಲ್ ಗಟ್ಟಲೆ ಮೀನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮೀನುಗಾರಿಕೆ ಇಲಾಖೆ ಈ ಅಕ್ರಮದ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ತಿಲ್ವಂತೆ. ನಮ್ಮೂರಲ್ಲಿ ಮುಜಾಫರ್ ಖಾನ್ ಅಂತ ಹೇಳಿ ಸೊಸೈಟಿ ನಂದೇ ಸಂಘದ ಸ್ವಯಂ ಸಂಘ ಮಾಡ್ಕೊಂಡಿದೆ ಅಂತೇಳಿ ನಾವು ಅದರಲ್ಲಿ ಮೆಂಬರ್ ಇದ್ರೂ ಸಹಿತ ನಮಗೆ ಹಿಡ್ಕೊಳ್ಳಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಹಿಡಿದ್ರು ಸದಾ ನಮಗೆ ಕೇಸ್ ಮಾಡಿ ನಮ್ಮ ಮೇಲೆ ಒಳಗೆ ಹಾಕದಂತ ಜೀವ ಬೆದರಿಕೆ ಹಾಕ್ತಾ ಇದ್ದಾನೆ ಸರ್. ಅದರಲ್ಲಿ ಹರಿಜನ್ ಗಿರಿಜನ್ ಯಾರು ಇಲ್ಲ ಸರ್. ಒಬ್ಬರು ಡಾಕ್ಟರ್ ಇದ್ದಾರೆ, ನಾವೆಲ್ಲ ಮೆಂಬರ್ ಇದ್ದೇವೆ, ಯಾರಿಗೂ ಹಿಡಿಕೊಡ್ತಿಲ್ಲ. ಒಟ್ಟಿನಲ್ಲಿ ಮಾಂಜ್ರಾ ಜಲಾಶಯದಲ್ಲಿ ಕಳೆದ 30 ವರ್ಷಗಳಿಂದ ಮುಜಾಫರ್ ಖಾನ್ ನಡೆಸುತ್ತಿರುವ ಮೀನು ದಂಧೆಗೆ ಈಗಲಾದರೂ ಜಿಲ್ಲಾಡಳಿತ ಅಥವಾ ಸರ್ಕಾರ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ರಮ ಮೀನುಗಾರಿಕೆ ದಂಧೆ ನಡೀತಾ ಇದೆ. ಮಾಂಜರಾ ನದಿಯಲ್ಲಿ ಎಗ್ಗಿಲ್ಲದ ಮೀನು ಮಾಫಿಯಾ ತಲೆ ಎತ್ತಿಬಿಟ್ಟಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದ ಜಿಲ್ಲಾಡಳಿತ ಮಾತ್ರ ಕೈಕಟ್ಟಿ ಕೂತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಮಾಂಜ್ರಾ ನದಿ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಹರಿಯೋ ರಾಜ್ಯದ ಏಕೈಕ ನದಿ. ಈ ನದಿ ಹಾದು ಹೋಗುವ ಬೀದರ್ನ ಚಿಲ್ಲರ್ಗಿ, ಚಿಮಕೋಡ, ಚಾಂಪಾಡ ಹಾಗೂ ಮಾಳೆಗಾಂವ್ನಲ್ಲಿ ಹಲವು ವರ್ಷಗಳಿಂದ ಅಕ್ರಮ ಮೀನುಗಾರಿಕೆ ನಡೆಯುತ್ತಿದೆ. 30 ವರ್ಷಗಳಿಂದ ನಡೆಯುತ್ತಿದೆ ಮೀನು ದಂಧೆ. ಹೌದು, ಬೀದರ್ ಮೂಲದ ಮುಜಾಫರ್ ಖಾನ್ ಎಂಬಾತ ಕಳೆದ 30 ವರ್ಷಗಳಿಂದ ಮಾಂಜ್ರಾ ಜಲಾಶಯದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿದ್ದಾರೆ. ನಿಯಮದ ಪ್ರಕಾರ ಜಲಾಶಯದ ದಡದಲ್ಲಿ ಬರುವ ಗ್ರಾಮಸ್ಥರ ಸಂಘದಲ್ಲಿ ಇರಬೇಕು. ಆದರೆ ಬೀದರ್ ಮೂಲದ ವ್ಯಕ್ತಿ ನೆರೆಯ ಆಂಧ್ರ, ತೆಲಂಗಾಣದ ರಾಜಮಂಡ್ರಿ, ವೈಜಾಗ್ ಮುಂತಾದ ರಾಜ್ಯಗಳ ಕಾರ್ಮಿಕರನ್ನ ಇಲ್ಲಿಗೆ ಕರೆತಂದಿದ್ದಾರೆ. ಎಗ್ಗಿಲ್ಲದೆ ಅಕ್ರಮವಾಗಿ ಮೀನುಗಾರಿಕೆ ನಡೆಸುತ್ತಿದ್ದಾರೆಂದು ಹಿಂದುಳಿದ ಬಡ ಕಾರ್ಮಿಕರು ಆರೋಪಿಸಿದ್ದಾರೆ. ಒಂದೇ ಕುಟುಂಬಕ್ಕೆ ಸೀಮಿತ ಮಾಡ್ಕೊಂಡು ಯಾರೇ ಸದಸ್ಯರಿಗೆ ಮೀನುಗಾರಿಕೆ ಇಲ್ಲದ ಹಾಗೆ ರಾಜಮಂಡ್ರಿಯಿಂದ ಕೂಲಿಯಿಂದ ಜನರನ್ನು ತಂದು ಈ ಬಡರ ಜನರ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಡೈಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಜಾಂಪಡದ 3 ಕ್ವಿಂಟಲ್ 4 ಕ್ವಿಂಟಲ್ ಟೋಟಲ್ 10 ಕ್ವಿಂಟಲ್ ಹೋಗ್ತದೆ ಸರ್ ಡೈಲಿ. ನಾವು ಸಂಬಂಧಪಟ್ಟ ಇಲಾಖೆದವ್ರಿಗೆ ಎಲ್ಲರಿಗೆ ಫಿಶರಿ ಆಗಲಿ ಕೋಆಪರೇಟಿವ್ ಆಗಲಿ ಎಲ್ಲ ಮಾಡಿದೆವು ಸರ್. ಅದಕ್ಕೆ ಇಲಾಖೆದವರು ಸುಮ್ಮನೆ ಕಾಲಹರಣ ಮಾಡ್ಕೊಂಡ್ಬಿಟ್ಟು ನಮಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಕಾನೂನು ಬಾಹಿರವಾಗಿದ್ದು ಮೀನುಗಾರಿಕೆ ಸೊಸೈಟಿ ನಡೀತಾ ಇದೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಮುಜಾಫರ್ ಖಾನ್ ಹಾಗೂ ಕೆಲವರು ಮೀನು ಮಾಫಿಯಾದಲ್ಲಿ ತೊಡಗಿದ್ದಾರಂತೆ. ನಿತ್ಯವೂ ಹಲವು ಕ್ವಿಂಟಲ್ ಗಟ್ಟಲೆ ಮೀನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮೀನುಗಾರಿಕೆ ಇಲಾಖೆ ಈ ಅಕ್ರಮದ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ತಿಲ್ವಂತೆ. ನಮ್ಮೂರಲ್ಲಿ ಮುಜಾಫರ್ ಖಾನ್ ಅಂತೇಳಿ ಸೊಸೈಟಿ ನಂದೇ ಸಂಘದ ಸ್ವಯಂ ಸಂಘ ಮಾಡ್ಕೊಂಡಿದೆ ಅಂತೇಳಿ ನಾವು ಅದರಲ್ಲಿ ಮೆಂಬರ್ ಇದ್ರೂ ಸಹಿತ ನಮಗೆ ಹಿಡ್ಕೊಳ್ಳೋಕೆ ಅನುಮತಿ ಕೊಡ್ತಾ ಇಲ್ಲ. ಹಿಡಿದ್ರು ಸದಾ ನಮಗೆ ಕೇಸ್ ಮಾಡಿ ನಮ್ಮ ಮೇಲೆ ಒಳಗೆ ಹಾಕದಂತ ಜೀವ ಬೆದರಿಕೆ ಹಾಕ್ತಾ ಇದ್ದಾನೆ ಸರ್. ಅದರಲ್ಲಿ ಹರಿಜನ ಗಿರಿಜನ ಯಾರು ಇಲ್ಲ ಸರ್. ಒಬ್ಬರು ಡಾಕ್ಟರ್ ಇದ್ದಾರೆ, ನಾವೆಲ್ಲ ಮೆಂಬರ್ ಇದ್ದೇವೆ, ಯಾರಿಗೂ ಹಿಡಿಕೊಡ್ತಿಲ್ಲ. ಒಟ್ಟಿನಲ್ಲಿ ಮಾಂಜ್ರಾ ಜಲಾಶಯದಲ್ಲಿ ಕಳೆದ 30 ವರ್ಷಗಳಿಂದ ಮುಜಾಫರ್ ಖಾನ್ ನಡೆಸುತ್ತಿರುವ ಮೀನು ದಂಧೆಗೆ ಈಗಲಾದರೂ ಜಿಲ್ಲಾಡಳಿತ ಅಥವಾ ಸರ್ಕಾರ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ರಮ ಮೀನುಗಾರಿಕೆ ದಂಧೆ ನಡೀತಾ ಇದೆ. ಮಾಂಜ್ರಾ ನದಿಯಲ್ಲಿ ಎಗ್ಗಿಲ್ಲದ ಮೀನು ಮಾಫಿಯಾ ತಲೆ ಎತ್ತಿಬಿಟ್ಟಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದ ಜಿಲ್ಲಾಡಳಿತ ಮಾತ್ರ ಕೈಕಟ್ಟಿ ಕೂತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಾಂಜ್ರಾ ನದಿ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಹರಿಯೋ ರಾಜ್ಯದ ಏಕೈಕ ನದಿ. ಈ ನದಿ ಹಾದು ಹೋಗುವ ಬೀದರ್ನ ಚಿಲ್ಲರ್ಗಿ, ಚಿಮಕೋಡ, ಚಾಂಪಾಡ ಹಾಗೂ ಮಾಳೆಗಾಂವ್ನಲ್ಲಿ ಹಲವು ವರ್ಷಗಳಿಂದ ಅಕ್ರಮ ಮೀನುಗಾರಿಕೆ ನಡೆಯುತ್ತಿದೆ. 30 ವರ್ಷಗಳಿಂದ ನಡೆಯುತ್ತಿದೆ ಮೀನು ದಂಧೆ. ಹೌದು, ಬೀದರ್ ಮೂಲದ ಮುಜಾಫರ್ ಖಾನ್ ಎಂಬಾತ ಕಳೆದ 30 ವರ್ಷಗಳಿಂದ ಮಾಂಜ್ರಾ ಜಲಾಶಯದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿದ್ದಾರೆ. ನಿಯಮದ ಪ್ರಕಾರ ಜಲಾಶಯದ ದಡದಲ್ಲಿ ಬರುವ ಗ್ರಾಮಸ್ಥರ ಸಂಘದಲ್ಲಿ ಇರಬೇಕು. ಆದರೆ ಬೀದರ್ ಮೂಲದ ವ್ಯಕ್ತಿ ನೆರೆಯ ಆಂಧ್ರ, ತೆಲಂಗಾಣದ ರಾಜಮಂಡ್ರಿ, ವೈಜಾಗ್ ಮುಂತಾದ ರಾಜ್ಯಗಳ ಕಾರ್ಮಿಕರನ್ನ ಇಲ್ಲಿಗೆ ಕರೆತಂದಿದ್ದಾರೆ. ಎಗ್ಗಿಲ್ಲದೆ ಅಕ್ರಮವಾಗಿ ಮೀನುಗಾರಿಕೆ ನಡೆಸುತ್ತಿದ್ದಾರೆಂದು ಹಿಂದುಳಿದ ಬಡ ಕಾರ್ಮಿಕರು ಆರೋಪಿಸಿದ್ದಾರೆ. ಒಂದೇ ಕುಟುಂಬಕ್ಕೆ ಸೀಮಿತ ಮಾಡ್ಕೊಂಡು ಯಾರೇ ಸದಸ್ಯರಿಗೆ ಮೀನುಗಾರಿಕೆ ಇಲ್ಲದ ಹಾಗೆ ರಾಜಮಂಡ್ರಿಯಿಂದ ಕೂಲಿಯಿಂದ ಜನರನ್ನು ತಂದು ಈ ಬಡರ ಜನರ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಡೈಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಜಾಂಪಡದ 3 ಕ್ವಿಂಟಲ್ 4 ಕ್ವಿಂಟಲ್ ಟೋಟಲ್ 10 ಕ್ವಿಂಟಲ್ ಹೋಗ್ತದೆ ಸರ್ ಡೈಲಿ. ನಾವು ಸಂಬಂಧಪಟ್ಟ ಇಲಾಖೆದವ್ರಿಗೆ ಎಲ್ಲರಿಗೆ ಫಿಶರಿ ಆಗಲಿ ಕೋಆಪರೇಟಿವ್ ಆಗಲಿ ಎಲ್ಲ ಮಾಡಿದೆವು ಸರ್. ಅದಕ್ಕೆ ಇಲಾಖೆದವರು ಸುಮ್ಮನೆ ಕಾಲಹರಣ ಮಾಡ್ಕೊಂಡ್ಬಿಟ್ಟು ನಮಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಕಾನೂನು ಬಾಹಿರವಾಗಿದ್ದು ಮೀನುಗಾರಿಕೆ ಸೊಸೈಟಿ ನಡೀತಾ ಇದೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಮುಜಾಫರ್ ಖಾನ್ ಹಾಗೂ ಕೆಲವರು ಮೀನು ಮಾಫಿಯಾದಲ್ಲಿ ತೊಡಗಿದ್ದಾರಂತೆ. ನಿತ್ಯವೂ ಹಲವು ಕ್ವಿಂಟಲ್ ಗಟ್ಟಲೆ ಮೀನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮೀನುಗಾರಿಕೆ ಇಲಾಖೆ ಈ ಅಕ್ರಮದ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ತಿಲ್ವಂತೆ. ನಮ್ಮೂರಲ್ಲಿ ಮುಜಾಫರ್ ಖಾನ್ ಅಂತೇಳಿ ಸೊಸೈಟಿ ನಂದೇ ಸಂಘದ ಸ್ವಯಂ ಸಂಘ ಮಾಡ್ಕೊಂಡಿದೆ ಅಂತೇಳಿ ನಾವು ಅದರಲ್ಲಿ ಮೆಂಬರ್ ಇದ್ರೂ ಸಹಿತ ನಮಗೆ ಹಿಡ್ಕೊಳ್ಳೋಕೆ ಅನುಮತಿ ಕೊಡ್ತಾ ಇಲ್ಲ. ಹಿಡಿದ್ರು ಸದಾ ನಮಗೆ ಕೇಸ್ ಮಾಡಿ ನಮ್ಮ ಮೇಲೆ ಒಳಗೆ ಹಾಕದಂತ ಜೀವ ಬೆದರಿಕೆ ಹಾಕ್ತಾ ಇದ್ದಾನೆ ಸರ್. ಅದರಲ್ಲಿ ಹರಿಜನ ಗಿರಿಜನ ಯಾರು ಇಲ್ಲ ಸರ್. ಒಬ್ಬರು ಡಾಕ್ಟರ್ ಇದ್ದಾರೆ, ನಾವೆಲ್ಲ ಮೆಂಬರ್ ಇದ್ದೇವೆ, ಯಾರಿಗೂ ಹಿಡಿಕೊಡ್ತಿಲ್ಲ. ಒಟ್ಟಿನಲ್ಲಿ ಮಾಂಜ್ರಾ ಜಲಾಶಯದಲ್ಲಿ ಕಳೆದ 30 ವರ್ಷಗಳಿಂದ ಮುಜಾಫರ್ ಖಾನ್ ನಡೆಸುತ್ತಿರುವ ಮೀನು ದಂಧೆಗೆ ಈಗಲಾದರೂ ಜಿಲ್ಲಾಡಳಿತ ಅಥವಾ ಸರ್ಕಾರ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.